ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಸರ್ಕಾರಕ್ಕೆ ಜಾತಿ ಜ್ವಾಲೆ ಬಿಸಿ ಮುಟ್ಟಿದೆ. ಉಪಜಾತಿಗಳ ಜೊತೆ ಕ್ರಿಶ್ಚಿಯನ್ ಪದ ಧಗಧಗಿಸಿದ ಬಳಿಕ ಕೆಲ ಮಾರ್ಪಾಡಿಗೆ ಮುಂದಾಗಿದೆ. ಡೆಲ್ಲಿಯಿಂದ ಸುರ್ಜೇವಾಲಾ ಹೊತ್ತು ತಂದಂತಹ ಸಂದೇಶ ಆಲಿಸಿದ ಸಿಎಂ ಡಿಸಿಎಂ ಫೈನಲ್ ಡಿಸಿಷನ್ ತಗೊಂಡಿದ್ದಾರೆ. ನಿಗದಿಯಂತೆ ಸಮೀಕ್ಷೆ ನಡೆಯಲಿದೆ ಅಂತ ಸಿದ್ದು ಘೋಷಿಸಿದ್ದಾರೆ. ಸಂವಿಧಾನದ ಪೀಠಿಗೆ ಗೊತ್ತಾ? ಇದು ಬಾನೋ ಮುಷ್ತಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹಾಕಿದ ಪ್ರಶ್ನೆ. ತೋರಿ ಬಂದ ಪ್ರಶ್ನೆಗೆ ದೂರುದಾರರ ಪರ ವಕೀಲರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಈ ಅರ್ಜಿಯನ್ನ ಸಲ್ಲಿಸುವ ಉದ್ದೇಶವೇನು ಅಂತ ಕೇಳಿ ಕಪಾಳ ಮೋಕ್ಷ ಮಾಡಿದೆ ಸುಪ್ರೀಂ ಕೋರ್ಟ್. ಇತ್ತ ಸಿಎಂ ಸಹಿಷ್ಣುತೆ, ಸಹಬಾಳ್ವೆ, ವೈವಿಧ್ಯತೆಯ ಪಾಠ ಮಾಡಿದ್ರು. ಧರ್ಮಸ್ಥಳ ಕೇಸ್ ತಕ್ಕಡಿ ಒಮ್ಮೆ ಆ ಕಡೆ, ಇನ್ನೊಮ್ಮೆ ಈ ಕಡೆ ತೂಗ್ತಾ ಇದೆ. ಡೈರೆಕ್ಟರ್ ಬ್ರಹ್ಮಾನು ಕ್ಲೈಮ್ಯಾಕ್ಸ್ ಬರೆಯೋದನ್ನೇ ಮರೆತ್ನೋ ಏನೋ. ಇವತ್ತು ಬಂಗ್ಲಗುಡ್ಡೆಯಲ್ಲಿ ಒಟ್ಟಾರೆಯಾಗಿ 9 ತಲೆಬುರುಡೆ ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಎಲ್ಲವೂ ಪುರುಷರದ್ದು ಅಂತ ತಜ್ಞರು ಹೇಳ್ತಿದ್ದಾರೆ. 7 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಅಯ್ಯಪ್ಪನ ಅಸ್ಥಿಪಂಜರ ಕೂಡ ಸಿಕ್ಕಿದೆ. ರೇರಾ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ, ಆದರೆ ಅಕ್ರಮಗಳ ಆಗರ. ರೇರಾ ಮುಖವಾಡವನ್ನ ನ್ಯೂಸ್ ಫಸ್ಟ್ ಬಯಲು ಮಾಡಿದೆ. 100% ನಿಜ ಅಂತ ವಿಪಕ್ಷಗಳು ಬಲ ತುಂಬಿವೆ. ಸರ್ಕಾರದ ಬಾಯಿಗೆ ಬೀಗ ಬಿದ್ದಿದೆ. ಸಚಿವ ಜಮೀರ್ ಸಬೂಬು ಹೇಳಿ ಜಾರ್ಕೊಂಡಿದ್ದಾರೆ. ಇವರು ಮಳಖೇಡದ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಅಧ್ಯಕ್ಷ. ವಾಕಿಂಗ್ಗೆ ಹೋಗಿದ್ದಂಥ ಮಗಳು ಭಾಗ್ಯಶ್ರೀ ಶವವಾಗಿ ಸಿಕ್ಕಿದ್ದಾಳೆ. ತಂದೆ ಮೇಲಿನ ಸೀಡಿಗೆ ಮಗಳನ್ನ ಕೊಂದ ಈ ಕಿರಾತಕನ ಮೇಲೆ ಸದ್ಯ ಆರೋಪ ಕೇಳಿಬಂದಿದೆ. ಇತ್ತ ಹಾಸನ ಪಾರ್ಕ್ನಲ್ಲಿ ಜಾಲಿಯಾಗಿದ್ದ ಜೋಡಿ ಇನ್ಸ್ಟಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಯುವಕ ಸೂಸೈಡ್ ಮಾಡಿಕೊಂಡಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.